ಹಣಿ ಮ್ಯಾಲ್ ವಿಭೂತಿ ಏನು, ಕೊಳ್ಳಾಗ ರುದ್ರಾಕ್ಷಿ ಏನು, ಅಬ್ಬಬ್ಬ ದಿನಕ್ಕೆ 3 ಹೊತ್ತು ಜಳಕ ಏನು, ಅಯ್ಯೋ 3 ಹೊತ್ತು ಪೂಜಾ ಏನು. ಹಿಂಗ ಮಾಡಿ ಮಾಡಿ ಮನಿ ಮಂದಿನೆಲ್ಲ ಮರಳು ಮಾಡಿಟ್ಟಾಳ. ನನಗಂತೂ ಗಂಡು ಬಿಟ್ಟು ಬಂದಾಕಿ ಅಂತ ಕಣ್ಣಾಗಿನ ಕಸ ಮಾಡುವಾಗದಾಳ. ಸುಮ್ಮನ ಕುಂತ್ರ ಈ ಮನ್ಯಾಗ ನಮಗ ಉಳಿಗಾಲ ಇಲ್ಲ. ಇವಳು ಮುಂದ ನಮಗ ನಿವಾಳಿಸಿ ಒಗಿತಾರ. ಬಂದು ಅವ್ವ ಬಾ ಮಲ್ಲಮ್ಮಲ್ಲೇ ಮಲ್ಲಮ್ಮ ಮತ್ತೆಲ್ಲಿ ಅದ ಗುಡಿಗ ಅಂದ್ರೆ ಯವ್ವ ಎಲ್ಲಿ ಹೋಗಿರ್ತಾಳ? ಮಲ್ಲ ಏನ್ ಗುಡಿಗೆ ಹೋಗಿರ್ತಾಳ? ಅಯ್ಯ ಹೋಗ್ಲಿ ಬಿಡಲ್ಲ, ಇವತ್ ಸೋಮವಾರ. ಆಕೆ ಆದ್ರೂ ಹೋಗಿ ದೇವ್ರ ದರ್ಶನ ತಗೊಂಡ್ಬಂದ್ರೆ ಚಲೋ ಅಲ್ಲೇನ? ನೀವಂತೂ ಹೋಗೋದಿಲ್ಲ, ಆಕೆ ಆದ್ರೂ ಹೋಗ್ಲಿಲ್ಲ. ಅತ್ತೆ ಇದು ರೈತರ ಮನಿ. ಹೊಲ ಮನಿ ಕಸ ಮುಸ್ರಿ ಯಾರು ಮಾಡ್ತಾರ? 3 ಹೊತ್ತು ಪೂಜಾ 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 ಮಾಡ್ಕೊಂತ ಕುಂತ್ರ ಮನಿ ಕೆಲಸ ಮಾಡೋರು ಯಾರು? ದುಡ್ದು ಸಣ್ಣಾಗಿವಿ, ಗುಡಿ ಗುಡಿ ತಿರುಗಿ ಗೂಳೆ ಆಗ್ಲಿಕ್ಕೆ. ಹಂಗೇನಿಲ್ಲ, ನಾ ಎಲ್ಲಾ ನೋಡೇನೆ. ಮಲ್ಲಮ್ಮು ಸಾಕಷ್ಟು ದುಡಿತಾಳ. ಆಕಿ ಮಾಡಿದ ಅಡುಗಿ ಆಂಬಲಿ ರುಚಿ ನೋಡಿರಿಲ್ಲ? ನೋಡೇವ್ ಎಲ್ಲ ನಾವ ಮಾಡೋದು. ಆಕಿ ಒಗ್ಗರಣೆ ಹಾಕಿ ನಾ ಮಾಡಿನಂತ ನಾಟಕ ಮಾಡ್ಕೊತ ಹೋಗ್ತಾಳ. ಹಂಗೇನೆ ಅತ್ತೆ ಆಕಿ ಬಂದಾಗಿಂದ ಮನ್ಯಾಗ ಒಂದು ಸಾಮಾನು ನಿಲ್ವಲ್ದು ನೋಡ್ರಿ. ನಮಗಂತೂ ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ದಂಗಾಗ್ಯದ. ಅಯ್ಯ ಹೊಸ ಜಾಗ ಹೊಸ ಮನಿ ವಾತಾವರಣಕ್ಕೆ ಹೊಂದ್ಕೊಳಕ್ ಬಿಡ್ರೆ ಏನು ಹೊಂದ್ಕೋತಾಳೋ ಏನು. 3 ಹೊತ್ತು ಪೂಜಾ ಮಾಡ್ಕೋತ ಕೂತ್ರ ಹೆಂಗ ಅಂತ. ಅದು ಅಲ್ದ ನಮಗ ನಮ್ಮ ಚಿಂತೆ ಇಲ್ಲ. ನಾಳೆ ನಿಮ್ಮನು ಹಿಂಗ ಮೂಲೆ ಗುಂಪು ಮಾಡಿದ್ರೆ ಹೆಂಗ ಅಂತ ನಮಗ್ ಚಿಂತೆ ಆಗ್ಯದ. ಇಲ್ಲ ಹಂಗೇನಾಗೋದಿಲ್ಲ ಬಿಡ. ಅತ್ತೆ ಅವಳಿಗೆ ಕುಣಿಸ್ದಂಗ್ ಕುಣಿಯೋ ಗಂಡ ಸಿಕ್ಕಾನ. ಏನಂದ್ರು ನಮ್ಮ ದೈವ ಕೆಟ್ಟದ್ದು ಬಿಡ್ರಿ. ಹಂಗೆಲ್ಲ ಬೇಜಾರು ಮಾಡ್ಕೋಬೇಡ್ರಿ. ನಾ ಎಲ್ಲ ತಿಳಿಸಿ ಹೇಳ್ತೀನಿ, ಎಲ್ಲ ಬರೋಬ್ಬರಿ ಮಾಡ್ತೀನಿ, ಸುಮ್ಮನಿರ್ರಿ. ಮಲ್ಲಂಬೆ ಬಂದೆ ಹೋ ಮಾತೆಯರಿಗೆ ನೀರು ಕುಡಿಸಿ ಬರ್ತೇನೆ. ಆಳೆತ್ತರದ ಬೆಳಿ, ಹಾದು ತುಂಬಿದ ತೆನಿ, ನಿಂತು ನೋಡಿದ್ರ ಹಸಿವು ನೀರಡಿಕೆ ಹಂಗ ಹಾಯ್ ಹೋಗ್ತಾವ. ಮಲ್ಲ ಏನ್ ಮಜ್ಕೂರ್ ಅಂತೀನಿ? ಯಾಕಂತೀರಿ? ಅಲ್ಲ, ಇಷ್ಟು ವರ್ಷ ಆಯ್ತು, ಈ ವರ್ಷದಂತ ಬೆಳಿ ನಾ ನೋಡೇ ಇಲ್ಲ ನೋಡು. ಅಂದಂಗ ಬಿತ್ತೋ ಮುಂದ ಉಳಿ ತುಂಬಿದಕ್ಕೆ ನೀನ ಅಲ್ಲೇನು? ಇದೆಲ್ಲ ನಿನ್ನ ಕೈಗುಣ. ಇದೆಲ್ಲ ಮಲ್ಲಯ್ಯನ ದಯ. ಹೌದು, ನಾವು ಮನಸ್ಸಿಟ್ಟು ದುಡಿದ್ರ ಬೇಡದಕ್ಕಿಂತ ಹೆಚ್ಚಿಗೆ ಕೊಡ್ತಾನ. ಅವನು ಕರುಣೆ ಇತ್ತು ಅಂದ್ರ ಕೊರಡು ಕೊನರ್ತದ, ಬರಡು ಕರು ಹಾಕ್ತದ. ಅದಕ್ಕ ಅಲ್ಲೇನು ನಂಬಿ ಕೆಟ್ಟವರಿಲ್ಲವೋ ನಿನ್ನ ಅಂತ ಹೇಳೋದು. ಭೂಮಿ ತಾಯಿ ಮನಸ್ಸು ತುಂಬಿ ಹರಿಸ್ಲಿಕ್ ನಿಂತಾಳ. ದುಡಿಯೋ ರೈತಗ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಹಾ, ಅಂದಂಗ ಹಾದುಗಾಳ ತುಂಬಿದ ತೆನಿ, ಹಕ್ಕಿ ಪಕ್ಕಿ ಪುರ್ಮಾಸೆ ಬರ್ತಾವು, ಕವಣಿ ಬೀಸಿ ಕಾಯ್ಬೇಕು. ಇದೆಲ್ಲ ಮಲ್ಲಯ್ಯನ ಸಂಪತ್ತು. ನಮ್ದು ಅನ್ನೋದು ಏನೈತಿದ್ರಾಗ? ಹಕ್ಕಿ ಪಕ್ಕಿಗಳ ಪಾಲು ಐತಿ, ತಿಂದು ಹಾರಾಡ್ಲಿ. ಅವು ಸುಖವಾಗಿದ್ರ ನಮಗೂ ಸುಖ. ಹಂಗಂತೀಯ? ಆಯ್ತು, ನೀ ಹೇಳ್ತಿ ಅಂದ್ಮೇಲೆ ಕೇಳೋದೇನದ? ಹೊಲದ 4 ದಿಕ್ಕಿಗೆ 4 ಹರಿವಿ ಇಟ್ಟು ನೀರು ಸುರಿತೀನಿ. ಹಕ್ಕಿ ಪಕ್ಕಿ ಮನಸಾರೆ ತಿಂದು ನೀರು ಕುಡಿದು ಹೋಗ್ಲಿ. ಏನಂತಿ? ಅದಕ್ಕ ಅಲ್ಲೇನು ಪತಿಯೇ ಪರದೈವ ಅನ್ನೋದು? ತದರಿನ ತೋಂ ಶಂಕರಿ. ಅಲ್ಲ, ನಂದೊಂದು ಮಾತು ಹೇಳಲ್ಲ. ವೇಮಣ್ಣನ ಮದುವಾದ್ರ ಅವನಿಗೂ
ಮನಿ ಹೊಲ ಅನ್ನೋ ಜವಾಬ್ದಾರಿ ಬೀಳ್ತದೆ. ಅತ್ತೆ ಮಾವರ ಚಿಂತೆನೂ ಕಡಿಮೆ ಆಗ್ತದೆ. ಇದೇನು ಆಗೋ ಮಾತಲ್ಲ ತೆಗಿ. ಯಾಕಂತಂದ್ರೆ ಅವಂಗ ಮದುವೆ ಮಾಡೋದು ಅಂತಂದ್ರ ಆ ಮುಗಿಲಿಗೆನ ಅಂಗಿ ಹೊಲಿಸಿದಂಗ. ಮದುವೆ ಆದ್ರ ಮೈದುನ ಬದಲಾಗ್ತಾರ, ಚಿತ್ತರಂಜನಿಯ ಸಂಘ ಬಿಟ್ಟು ಬಿಡುತ್ತಾರ. ಮಲ್ಲಮ್ಮ ತಾಯಿ ಪರಿಪರಿಯಾಗಿ ಕೇಳ್ಕೊತಾಳ, ಅತ್ತೆ ಮಾವನಿಗೂ ಹೇಳಿ ನೋಡ್ತಾಳ. ನಮ್ಮ ಮಾತಿಗಂತೂ ಕವಡೆ ಕಿಮ್ಮತ್ತಿಲ್ಲ. ನೀವೊಪ್ಪಿಸಿದ್ರ ಬಹಳ ಸಂತೋಷ ತಾಯಿ. ಹಾದಿಗೆ ಹಂದರವ ಹಾಕಿ, ಬೀದಿಗೆ ತಳಿ ಹೊಡೆದು, ಊರಿಗೆಲ್ಲ ತೋರಣವ ಕಟ್ಟಿ ಮಾಡೋಣ ಮದುವೆ. ಅತ್ತೆ ಮಾವ ಮನ ತುಂಬಿ ಹರಿಸ್ತಾರ. ಮಲ್ಲಮ್ಮ ತಾಯಿ ಮೈದುನರಿಗೆ ಹೇಳ್ತಾರ. ವೇಮಣ್ಣ, ನೀನು ಮದುವೆಯಾದ್ರ ಸಂತೋಷ ನಮಗೆ. ತಾಯಿ, ನಾನು ಚಿತ್ತರಂಜನೆ ಜೊತೆಗೆ ಸಂತೋಷವಾಗಿರುವೆ. ಮದುವೆಯಾದ್ರ ಅದರ ಸೊಗಸ ಬೇರೆ. ಗುಡ್ಡದ ಮಲ್ಲಯ್ಯನ ಸಾಕ್ಷಿಯಾಗಿ ಹಸಿಮಣಿ ಏರ್ಬೇಕು. ಗುರು ಹಿರಿಯರ ಸಾಕ್ಷಿಯಾಗಿ ವಧುವಿಗೆ ಮಾಂಗಲ್ಯ ಕಟ್ಟಬೇಕು. ಲೋಕವೆಲ್ಲ ನವದಂಪತಿಗಳಿಗೆ ಹರಿಸ್ಬೇಕು. ತಾಯಿ, ನಮ್ಮದು ಏಕಾಂತದ ಮದುವೆ. ಮನಸ್ಸು ಕೂಡಿದ ಮೇಲೆ ಜನರ ಹಂಗೇಕೆ? ಒಲವಿನ ದಾಂಪತ್ಯಕ್ಕೆ ಬಂಧು ಭಾವ ಬೇಕೆ? ಎಲ್ಲರೂ ಕೂಡಿ ಮಾಡಿದ್ರು ಮದುವೆ. ನೀ ಮನಸ್ಸು ಮಾಡಬೇಕು. ಮನಸ್ಸು ಮನಸ್ಸು ಚಿತ್ತರಂಜನೆಗೆ ಕೊಟ್ಟಿರುವೆ. ಅತ್ತೆ ಮಾವರಿಗೆ ನಿನ್ನದೇ ಚಿಂತೆ, ನನಗೆ ಚಿತ್ತರಂಜನೆಯದೇ ಚಿಂತೆ. ಆಕಿ ನಿನಗ ಹುಚ್ಚಿಡ್ಸಾಳು, ಹುಚ್ಚಿಡ್ಸಾಳ. ಸಂಪತ್ತೆಲ್ಲ ಕರಗಿದ ಮ್ಯಾಲ ಆಕಿ ಯಾರೋ ನೀ ಯಾರೋ. ಅವಳಿಗೆ ನಾನೇ ಗತಿ, ನನಗೆ ಅವಳೇ ಗತಿ. ಹೇಳಿ ಕೇಳಿ ಆಕಿ ಚಿತ್ತರಂಜನಿ, ಚಿತ್ತರಂಜನಿ. ಆಕಿ ಚಿತ್ತ ಚಂಚಲ ತಂದ್ರ ನೀ ನಿರ್ಗತಿಕ ಆಗ್ತೀಯೋ. ಅವ್ವ, ನಂಬಿದ ಹೆಣ್ಣಿಗೆ ಮೋಸ ಮಾಡಲಾರೆ. ಅವಳು ಅಷ್ಟೇ ಮೋಸ ಮಾಡಲಾರಳು. ನಾವು ತಿಳಿದಷ್ಟು ಹೇಳಿದೆವು. ನಿನ್ನ ಮಾತಿನಲ್ಲಿಯೂ ಅರ್ಥವಿದೆ. ಗುಡ್ಡದ ಮಲ್ಲಯ್ಯನೇ ಕಾಪಾಡಬೇಕು. ಸಿದ್ಧ, ಈ ಮನ್ಯಾಗ ನಮ್ಗ ಮರ್ಯಾದೆ ಇಲ್ದಂಗೆ ಮಾಡಿದ ಈಕಿನ ಸುಮ್ಮನೆ ಬಿಟ್ರ ನಮ್ಗೆ ಉಳಿಗಾಲಾಗಿಲ್ಲ ನೋಡು. ಹುಟ್ಟಿದ ಮಗಳಿಗ ಮನ್ಯಾಗ ಹಿಂದೆ ಹಾಕಿದ್ಲು. ಏನಿಕ್ಕಿ ಪೂಜಾ, ಏನು ಗಂಡನ ಮೇಲಿನ ಪ್ರೀತಿ, ಏನು ಅತ್ತಿ ಮಾವನ ಮೇಲಿನ ಭಕ್ತಿ. ಛೆ ಛೆ ಛೆ, ಈ ಗರ್ತಿ ಗಂಗವ್ವಗ ಒಂದು ಗತಿ ಕಾಣಿಸ್ಲೇಬೇಕು ನೋಡು. ಸಿದ್ಧ, ನಾ ಹೇಳಿದ್ದೇನು ಮಾಡಿದಿ? ಗುಡ್ಡದಂಗ ಮುಸ್ರಿ ಪಾತ್ರೆಗಳಿಟ್ಟೆ, 2 ಘಳಿಗೆನದ್ರಾಗ ಝಳ ಝಳ ತೊಳೆದಿಟ್ಲು. ನೀರೆಲ್ಲ ಚಲ್ಲಿ ಹರವಿ ಇಟ್ಟೆ, ತುಂಬಿ ಬಿಟ್ಲು. ಚೀಲಗಟ್ಲೆ ಜೋಳ ಇಟ್ಟೆ, ಬೀಸಿಟ್ಲು. ಮಲ್ಲಯ್ಯ ನಿನ ಹೊರತು ನಾನಾರ ನಂಬಿಲ್ಲ. ಮಲ್ಲಯ್ಯ ನಿನ ಹೊರತು ನಾನಾರ ನಂಬಿಲ್ಲ. ನಾ ಮಾಡೇನೆಂಬ ಅಳವಿಲ್ಲ, ನಾ ಮಾಡೇನೆಂಬ ಅಳವಿಲ್ಲ. ಮಲ್ಲಯ್ಯ ನೀ ನಡೆಸು ನನ್ನ ಸರ್ವನ್ನ, ನೀ ನಡೆಸು ನನ್ನ ಸರ್ವನ್ನ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ. ಮಲ್ಲಯ್ಯನ ಶಿಖರಕ್ಕ ಬೆಳಕಾಗಿ, ಮಲ್ಲಯ್ಯ
ಸೂರ್ಯನ ಶಿಖರಕ್ಕ ಬೆಳಕಾಗಿ ಸಂಜವ್ವ ಎಲ್ಲರ ಬಾಳ ಎಲ್ಲರ ಬಾಳು ಬೆಳಕ ಮಲ್ಲಮ್ಮ, ಏನು ನಿನ್ನ ಸ್ಥಿತಿ? ಇಷ್ಟೊಂದು ಚೀಲ ಜೋಳ ಬೀಸುವುದೇ? ಬೆಳಗಾಗದ್ರಾಗ ಚೀಲಗಟ್ಲೆ ಜೋಳ ಬೀಸಿಟ್ಟಾಳ. ಈಗ ಕೆಲಸ ನೋಡಿದ್ರ ಅಗಾಧ ಅನಿಸ್ತದ. ಈಗೀಗ ಹಿಂಗ ಕೆಲಸ ಹಚ್ಚಬೇಕು. ಹೊಲದಾಗ ದನಗಳ ಸೇವ, ಮನೆಯಾಗ ನಮ್ಮ ಸೇವ, ದುಡ್ದು ದುಡ್ದು ಸಣ್ಣ ಆಗ್ಬೇಕೀಕಿ. ಮಾದೇವಿ ಮಾಡಿ ಮಾಡಿ ದಣಿವಿಲ್ಲ, ಬೈದ್ರು ಬ್ಯಾಸರ್ಕಿಲ್ಲ. ಇಂಥ ಗಟ್ಟುಳ್ಯಾಕಿನ್ನ ನಾ ಎಲ್ಲೂ ನೋಡ್ಲೇ ಇಲ್ಲ. ಅತ್ತೆ ಕಿವಿ ಊದಿ ಇವಳ ಮನಿ ಬಿಡಿಸ್ತೀನಿ. ದನಗಳ ಸಗಣಿ ಬಳಿತ ಅಡವ್ಯಾಗ ಬೀಳೋ ಹಂಗೆ ಮಾಡ್ತೀನಿ. ಮಾಡ್ದಿದ್ರ ನನ್ನ ಹೆಸರು ಮಾದೇವಿಯೇ ಅಲ್ಲ. ಎಲ್ಲಿ ಕಾಣೇನೋ ಮಲ್ಲಮ್ಮನಂತ, ಎಲ್ಲಿ ಕಾಣೇನೋ ಮಲ್ಲಮ್ಮನಂತ, ಎಲ್ಲಿ ಕಾಣೇನೋ. ಬಾವ ಎಷ್ಟ್ ಚಂದ ಹಾಡ್ತೀರಲ್ಲ. ಇದೆಲ್ಲ ನಿಮ್ಮ ಅಕ್ಕ ಮಲ್ಲಮ್ಮನ ಪವಾಡ. ಅಪ್ಪ ಹಾಡಲು ಕಲಿಸ್ತಾಳ? ಆಕಿ ಕಲಿಸ್ತಾಳ, ನಾ ಕಲಿತೀನಿ. ಕುಣಿಸಿದ್ರ? ಕುಣಿತೀನಿ. ಹುಚ್ಚಿಡ್ಸಿದ್ರ? ನನ್ನ ಅಕ್ಕಿ ಹುಚ್ಚಿಡ್ಸುವಾಕೆ ಅಲ್ಲ, ಹೊತ್ತು ಬಿಡಿಸುವಾಕೆ. ಅದಕ್ಕ ನಾನ ಸಾಕ್ಷಿ. ಬಾವ ಜನ ಏನೇನೋ ಆಡ್ಕೋತಾರ. ಆಡ್ಕೊಳ್ಳಿ. ಜನ ಮೆಚ್ಚಿ ನಡೆಯೋಕ್ಕಿಂತ ಮನ ಮೆಚ್ಚಿ ನಡಿಬೇಕು ಅನ್ನೋದು ಈ ಧರ್ಮಪ್ಪನ ಸಿದ್ಧಾಂತ. ಅಂದಾಗ ನಿಮಗೂ ವಶೀಕರಣ ಮಾಡ್ಕೊಂಡಾಳಂತ ಅತ್ತೆವ ಹೇಳ್ತಿದ್ಲು. ತಪ್ಪೇನದ? ಗಂಡ ಹೆಂಡತಿ ವಶದಾಗಿರ್ಬೇಕು, ಹೆಂಡತಿ ಗಂಡನ ವಶದಾಗಿರ್ಬೇಕು. ಅಂದ್ರ ಸಂಸಾರಕ್ಕೊಂದು ಚಲೋ ದಿಶಾ ಸಿಗ್ತದ. ಅಂದಂಗ ನೀವು ಇಬ್ರು ನಿಮ್ಮ ಗಂಡಂದಿರನ್ನ ವಶೀಕರಣ ಮಾಡ್ಕೊಳ್ರಿ. ಅವರು ಮನೆಯೊಳಗಿದ್ರ ನಾವು ವಶೀಕರಣ ಮಾಡ್ಕೋಬೇಕಲ್ಲ. ನಿಮ್ಮ ಮಾತು ಕರೆನದ. ಒಬ್ಬ ಮನೆ ಆಗಿಲ್ಲ, ಇನ್ನೊಬ್ಬ ಕೇರಿ ಆಗಿಲ್ಲ. ಹೇಮರೆಡ್ಡಪ್ಪ, ಏನಾತ್ಪ ನಿನ್ನ ಮನಿ? ತದರಿನ ತೋಂ ಶಂಕರಿ.